ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಪ್ಲಾಜೋ ಪ್ಯಾಂಟ್ನ ಯಾವ ರೀತಿ ಕಟ್ ಮಾಡೋದು ಆ್ಯಂಡ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ 2 ಮೀಟರ್ ಕ್ಲಾತ್ನ ತೊಗೊಂಡಿದ್ದೀನಿ. 36 ಸೈಜ್ ಪ್ಲಾಜೋ ಪ್ಯಾಂಟನ್ನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇರೋದು. ಇಲ್ಲಿ 2 ಮೀಟರ್ ಕ್ಲಾತ್ ಇದೆ ಆ್ಯಂಡ್ ಇಲ್ಲಿ 4 ಫೋಲ್ಡಿಂಗ್ ಮಾಡಿದ್ದೀನಿ. ಇದು ಕ್ಲೋಸಿಂಗ್ಸ್, ಇದು ಓಪನ್ ಸೈಡ್ ನೋಡಿ. 4 ಫೋಲ್ಡಿಂಗ್ ಕೂಡ ಓಪನ್ ಸೈಡ್ ಆ ಕಡೆ ಇರಬೇಕು. ನಾವು ಮಾರ್ಕ್ ಮಾಡೋ ಸೈಡು ಕ್ಲೋಸಿಂಗ್ ಸೈಡ್ ಇರಬೇಕು. ಸೊ ಇವಾಗ ಟೋಟಲ್ ಲೆಂತ್ ತೊಗೋತಾ ಇದ್ದೀನಿ. ಡಿಪೆಂಡ್ಸ್ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನೀವು ತೊಗೋಬೋದು. ನಾನಿಲ್ಲಿ 36 + 1 ಇಂಚಸ್ ತೊಗೋತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ. ಸೊ ಇವಾಗ ಪಟ್ಟಿ, ಎಲಾಸ್ಟಿಕ್ ಪಟ್ಟಿ ಹಾಕೋದಕ್ಕೆ ನಾನು 3 ಇಂಚಸ್ನ ತೊಗೊಂತಾ ಇದ್ದೀನಿ. ಡೈರೆಕ್ಟಾಗಿ ಇಲ್ಲೇ 3 ಇಂಚಸ್ ಕೂಡ ತೊಗೊಬಿಡಬೇಕು. ಆ್ಯಂಡ್ ಸೀಟೆಡ್ ಹಿಪ್ಪು 40/4 ತೊಗೊಂಡಿದ್ದೀನಿ. 40/4 ಅಂದರೆ 10 + 2 ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಲಾಸ್ಟಿಕ್ನ ಸ್ಟಿಚ್ ಮಾಡೋದಕ್ಕೋಸ್ಕರ. ನಾನು ತೋರಿಸ್ತೀನಿ ಏನಕ್ಕೆ ಅಂತ. ಸೊ ಎಕ್ಸ್ಟ್ರಾ 2 ಇಂಚಸ್ ತೊಗೋಬೇಕು. ಹಿಪ್ ಡೌನು 13 ಇಂಚಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿಂದನೂ 10 + 2 ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಆವಾಗ ನಮಗೆ ವೇರಿ ಬರೋದಿಲ್ಲ. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಹಿಪ್ ಶೇಪು 3 ಇಂಚಸ್ ತೊಗೊಂಡಿದ್ದೀನಿ. ಹಿಪ್ ಶೇಪ್ 3 ಇಂಚಸ್ ತೊಗೊಂಡು ನೋಡಿ ಈ ರೀತಿ ಶೇಪ್ ಕೊಟ್ಕೋಬೇಕು. ಸೊ ಇವಾಗ ಬಾಟಮಲ್ಲಿ ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ನೀವು ಬ್ರಾಡ್ನ ತೊಗೋಬೋದು. ನಾನಿಲ್ಲಿ 10 ಇಂಚ್ ಬ್ರಾಡ್ನ ತೊಗೊಂಡಿದ್ದೀನಿ. ನೀವು 11 ಇಂಚಸ್ಸು ತೊಗೋಬೋದು, 9 ಇಂಚಸ್, 8 ಇಂಚಸ್ ಆ ರೀತಿಯೇ ತೊಗೋಬೋದು. ಸೊ ಇದು ಎಕ್ಸ್ಟ್ರಾ ಬ್ರಾಡ್ ಆಗಿರೋದ್ರಿಂದ ನಾನು 10 ಇಂಚಸ್ ತೊಗೋತಾ ಇದ್ದೀನಿ. ನಿಮಗೆ ಎಕ್ಸ್ಟ್ರಾ ಏನಾದರೂ ನಿಮಗೆ ಪ್ಲಾಜೋ ಬ್ರಾಡ್ ಬೇಕು ಅಂತ ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ 1 ಇಂಚಸ್ ಆರ್ 2 ಇಂಚಸ್ ಆ್ಯಡ್ ಮಾಡ್ಕೋಬೋದು. ಸೊ ನೀಟಾಗಿ ಏನು ಮಾರ್ಕ್ ಮಾಡಿದ್ವಿ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಫೈನಲಿ ಈ ರೀತಿ ಬರುತ್ತೆ ಓಪನ್ ಮಾಡಿದಾಗ. ಸೊ ಇಲ್ಲಿ ನಾವೇನು ಶೇಪ್ ಕೊಟ್ಟಿದ್ವಿ ಅಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಇವಾಗ. ಸೊ ಇದು ಶೇಪ್ ಸೈಡು, ಇದು ವೇಸ್ಟ್ ಸೈಡು. ಸೊ ಈ ರೀತಿ ಮಾರ್ಕ್ ಮಾಡಿರೋ ಕಡೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿಗೆ ಒಂದು ಲಾಸ್ಟಲ್ಲಿ ಲಾಕ್ನ ಮಾಡಿ ಫಿನಿಶ್ ಮಾಡಿ ಕಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಅದೇ ಸೈಡ್ನು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ಮಿಡಲಲ್ಲಿ ಓಪನ್ ಮಾಡಬೇಕು. ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ. ಈ ರೀತಿ ಮಿಡಲಲ್ಲಿ ಓಪನ್ ಮಾಡಬೇಕು. ಸೊ ಏನು ಫ್ರಂಟ್ ಇದೆ, ಫ್ರಂಟ್ ಸೈಡ್ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟು ಬಾಟಮಲ್ಲಿ ಏನು 1 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. 2 ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. 1 ಫೋಲ್ಡಿಂಗ್, 2 ಫೋಲ್ಡಿಂಗ್ ಈ ರೀತಿ ಫೋಲ್ಡ್ ಮಾಡಿ ತುದಿಗೆ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಏನು ವಿ ಶೇಪ್ ಕಾಣಿಸ್ತಿದೆ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ವಿ ಶೇಪ್ ನಾನೇನು ತೋರಿಸಿದೆ ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ನಾನಿಲ್ಲಿ ಅಗಲ ಇರೋ ಅಂತಹ ಎಲಾಸ್ಟಿಕ್ನ ತೊಗೊಂಡಿದ್ದೀನಿ. 1.5 ಇಂಚಸ್ ಎಲಾಸ್ಟಿಕ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಚಿಕ್ಕದು ತೊಗೋತೀನಿ, ನಾನು 1 ಇಂಚಸ್ ತೊಗೋತೀನಿ, 1/2 ಇಂಚಸ್ ತೊಗೋತೀನಿ ಅಂದ್ರೂ ಆಗುತ್ತೆ. ಸೊ ದೊಡ್ಡದಾಗಿ ತೊಗೊಂಡಿರೋದ್ರಿಂದ ಚೆನ್ನಾಗಿ ಪಟ್ಟಿ ಕೂರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು 1.5 ತೊಗೊಂಡಿದ್ದೀನಿ. ಸೊ ನೋಡಿ ಮೇಲ್ಗಡೆ 1 ಫೋಲ್ಡಿಂಗ್ ಮಾಡಿ ಈ ರೀತಿ ನೆಕ್ಸ್ಟು 1.5 ಇಂಚಸ್ ಇದೆಯಲ್ಲ ಅಷ್ಟನ್ನ ಕ್ಲೋಸ್ ಮಾಡಿ ರೌಂಡ್ ಸ್ಟಿಚ್ ಮಾಡ್ಕೋಬೇಕು. 1.5 ಇಂಚಸ್ನ ನೋಡಿ 1.5 ಇಂಚಸ್ 1.5 ಇಂಚಸ್ ಇದೆ. ನೀವು 1.75 ಇಂಚಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಎಲಾಸ್ಟಿಕ್ಕಿಗೆ ಫ್ರೀ ಇರುತ್ತೆ ನಾವು ಸ್ಟಿಚ್ ಮಾಡುವಾಗ. ಸೊ ನೋಡಿಕೊಂಡು ನೀಟಾಗಿ ಈ ರೀತಿ ರೌಂಡಾಗಿ 1.75 ಇಂಚಸ್ನ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಲಾಸ್ಟಲ್ಲಿ ನೀವು ಸ್ವಲ್ಪ ಸ್ಪೇಸ್ನ ಬಿಡಿ, ಫುಲ್ಲು ಸ್ಟಿಚ್ ಹಾಕ್ಬಿಡ್ಬೇಡಿ, ಯಾಕಂದರೆ ಎಲಾಸ್ಟಿಕ್ನ ನಾವು ಒಳಗಡೆ ಇನ್ಸರ್ಟ್ ಮಾಡಬೇಕು. ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ, ನೀವು ಅದೇ ರೀತಿ ಸ್ವಲ್ಪ ಜಾಗ ಬಿಟ್ಕೊಳ್ಳಿ. ಸೊ ಇವಾಗ ಎಲಾಸ್ಟಿಕ್ನ ಯಾವ ರೀತಿ ಎಷ್ಟು ಕಟ್ ಮಾಡ್ಕೋಬೇಕಂತ ಅಂದರೆ
ವೇಸ್ಟ್ 30 ಇಂಚಸ್ ಇದ್ದರೆ 30 ಮೈನಸ್ 3 ಇಂಚಸ್ ಮಾಡ್ಕೊಳ್ಳಿ. ಸೊ 27 ಇಂಚಸ್ಸು ಪ್ಲಸ್ 1 ಇಂಚಸ್ಸು, ಸೊ ಟೋಟಲ್ 28 ಇಂಚಸ್ಸು. ಸೊ ಇಲ್ಲಿ ಒಂದು ಪಿನ್ನ ಹಾಕಿ ನಾವೇನು ಜಾಗ ಬಿಟ್ಟಿದ್ವಿ ಅಲ್ಲಿಂದ ಎಲಾಸ್ಟಿಕ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ನೀವು ಎಕ್ಸಾಕ್ಟಾಗಿ 1.5 ತೊಗೊಂಡ್ಬಿಟ್ರೆ ನೀವು ಇನ್ಸರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 1.75 ಇಂಚಸ್ ಇದ್ದರೆ ನೀಟಾಗಿ ಎಲಾಸ್ಟಿಕ್ಕು ಇನ್ಸರ್ಟ್ ಆಗುತ್ತೆ. ಸೊ ಲಾಸ್ಟ್ವರೆಗೂ ಬಂದಾದಮೇಲೆ ಈ ರೀತಿ ಒಂದು ಸ್ಟಿಚ್ನ 1/2 ಇಂಚಸ್ಸು ಬಿಟ್ಟು ಒಂದು ಸ್ಟಿಚ್ ಮಾಡ್ಕೋಬೇಕು. ಸೊ ಫೈನಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ರಿಮೈನಿಂಗ್ ಎಲಾಸ್ಟಿಕ್ ಏನು ಕಾಣ್ತಾ ಇದೆ ಅದನ್ನು ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ನಾವೇನು ಸ್ಪೇಸ್ ಬಿಟ್ಟಿದ್ವಲ್ಲ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಬಿಡಬೇಕು. ಇಲ್ಲೇನು ಸ್ಪೇಸ್ ಬಿಟ್ಟಿದ್ದೀವಲ್ವ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಡ್ಬೇಕು. ಎಲಾಸ್ಟಿಕ್ ಮೇಲೆ ಸ್ಟಿಚಿಂಗ್ ಬೀಳಬಾರ್ದು. ಸೊ ಎಲಾಸ್ಟಿಕ್ ಮೇಲೆ ಸ್ಟಿಚಿಂಗ್ ಬೀಳ್ದಂಗೆ ನೀವು ಸ್ಟಿಚ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ಟಿಚ್ ಮಾಡಿದ್ರೆ ಕಂಪ್ಲೀಟ್ ಆಯಿತು. ಇದೇ ರೀತಿ ಸಿಂಪಲ್ಲಾಗಿ ನೀವು ಕೂಡ ಬಿಗಿನರ್ಸ್ ಆದ್ರೂ ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಈಸಿ ಆಗಿದೆ ಆ್ಯಂಡ್ ತುಂಬ ಕಾಂಪ್ಲಿಕೇಟೆಡ್ಸ್ ಏನಿಲ್ಲ. ಸೊ ಈ ರೀತಿ ಎಲಾಸ್ಟಿಕ್ಕು ದೊಡ್ಡದಾಗಿದ್ದರೆ ನೀಟಾಗಿ ಫಿಟ್ಟಾಗಿ ನಮ್ಮ ವೇಸ್ಟಲ್ಲಿ ನಮ್ಮ ಹಿಪ್ಪಲ್ಲಿ ನೀಟಾಗಿ ಕಂಪ್ಲೀಟಾಗಿ ಚೆನ್ನಾಗಿ ಕೂರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಏನಾದರೂ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.